ಬಿಗ್ ಬಾಸ್ ಇಂದ ಬಂದ ಅವಮಾನ. ನಾನು ಇನ್ನೋಡಿಲ್ಲ ಸರ್ ಅದು ಯಾವ ನಿನ್ನೆ ಮೊನ್ನೆ ಎಲ್ಲ ಜನರೇಟರ್ ಮಾಮ ನಾನೊಂದು ಯಾವ್ದು ಕೊಲೆ ಮಾಡಿದ್ದೀನಿ. ಅಷ್ಟೊಂದು ಖುಷಿ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಅಂತಂದ್ರೆ ಆಬ್ವಿಯಸ್ಲಿ ಇಟ್ಸ್ ಸಮಥಿಂಗ್ ಸ್ಪೆಷಲ್. ಹಾಯ್ ನಮಸ್ತೆ, ನಾನಿದ್ದೀನಿ ಎವರ್ಗ್ರೀನ್ ಕೌಂಟಿಯಲ್ಲಿ ಒಂದು ಒಳ್ಳೆ ವಾತಾವರಣದಲ್ಲಿ ಇದ್ದೀನಿ. ಅದಕ್ಕೆ ನಿಮಗೆ ಸ್ವಲ್ಪ ಅಪ್ಡೇಟ್ಸ್ ಕೊಡುವ ಅಂತ. ಇವತ್ತು ಬೆಳಿಗ್ಗೆ ಎದ್ದಂಗೆ ಒಂದು ಪಕ್ಷಿಗಳೆಲ್ಲ ಜಾಸ್ತಿ ಸೌಂಡ್ ಕೇಳಿಸ್ತಾ ಇತ್ತು, ಹಾಗೆ ಒಂದು ಖುಷಿಯಿಂದ ಇದ್ದೆ. ಸೊ ಯಾರ್ಯಾರು ಇದ್ದಾರೆ ಕೌಂಟಿಯಲ್ಲಿ ಅಂತ ಹೇಳೋದಕ್ಕಿಂತ ಏನೋ ಒಂದು ಅಪ್ಡೇಟ್ ಇದೆ ನಿಮಗೆ, ಅದು ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ದೊಡ್ಡ ವಾಯ್ಸೇ ಇದೆ. ಸೊ ಅಪ್ಡೇಟ್ಸ್ ಏನು ಅಂತ ಹೇಳಿದ್ರೆ, ನೋಡಿ ಅಲ್ಲಿ ಬಟರ್ ಶೂಟ್ ಆಗ್ತಾ ಇದೆ. ಕ್ಯಾಮರಾ ಆ್ಯಂಡ್ ಮಾಡೋರಿಗೆ ತುಂಬ ಕಷ್ಟ. ಆಮೇಲೆ ಇನ್ನೊಂದು ಅಪ್ಡೇಟ್ ಏನು, ಇನ್ನೊಂದು ಅಪ್ಡೇಟ್ ಹೇಳ್ತೀನಿ. ಹೊಸ 10 ರೂಮ್ಸ್ ಇದೆಯಲ್ಲ ನಮ್ಮದು ರಿಟ್ರೀಟು, ಅದಕ್ಕೆ ಸ್ವಲ್ಪ ಈ ಕೋಚಿಂಗಿಗೆ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರೋದ್ರಿಂದ AC ಹಾಕ್ಸಿದ್ದೀವಿ. ಅದನ್ನ ಒಂದು ಗ್ಲಿಮ್ಸ್ ತೋರಿಸ್ಬಿಡ್ತೀವಿ. ಆಮೇಲೆ ಇನ್ನೇನು ಅಪ್ಡೇಟು, ಅವ್ರ ಬೈಲಿ ಏನು ಮಾಡ್ತಾರೆ. ಎ ಕಾಟೇಜ್ ಆದರೂ ಇಲ್ಲ, ಒಂದು ಸ್ಪೆಷಲ್ ಅಪ್ಡೇಟ್ ಇದೆ. ಎ ಕಾಟೇಜು 2 ಲಾಂಚ್ ಆಗ್ತಾ ಇದೆ, ಆ ಕಡೆದು ಅದು ಬೇರೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆಮೇಲೆ ಕೌಂಟಿಗೆ ಯಾರೊಬ್ರು ಸ್ಪೆಷಲಾಗಿ ಬಂದಿದ್ದಾರೆ, ಅವ್ರು ಯಾರು ಅಂತ ತೋರಿಸ್ತೀನಿ. ಬಾ ಸ್ವಲ್ಪ ನೆಗಡೋದು ಕೇಳಿಸಿರ್ಬೋದು. ಬಿಗ್ ಬಾಸಿಗೆ ಹೋಗಿದ್ರು. ಬಿಗ್ ಬಾಸಿಗೆ ಹೋಗೋದಕ್ಕಿಂತ ಮುಂಚೆ ನಮ್ಮನ್ನೆಲ್ಲ ಮೀಟ್ ಮಾಡಿ ನಾವೆಲ್ಲ ತುಂಬ ಖುಷಿಯಿಂದ ಅವ್ರನ್ನ ಕಳಿಸ್ಕೊಟ್ಟಿದ್ವಿ. ಈಗ ಅವರು ರಿಟರ್ನ್, ಅವ್ರು ಹೇಗೆ ಪ್ರಾಮಿಸ್ ಮಾಡಿದ್ರು ಕೌಂಟಿಗೆ ಬರ್ತೀನಿ ಅಂತ ಹೇಳಿ ಬಂದಿದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಕೌಂಟಿ. ಬನ್ನಿ ಮಾತಾಡ್ಸ್ಕೊಳ್ವಾ. ಧನ್ರಾಜ್ ಸರ್ ಹೇಳಿ, ಧನ್ರಾಜ್ ಸರ್ ಹೇಗೆ ಅನಿಸ್ತಾ ಇದೆ ಆಫ್ಟರ್ ಲಾಂಗ್ ಟೈಮ್ ಒಂದು ಗ್ರೀನರಿ ಮಧ್ಯದಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ? ಬಿಸಿಯೆಸ್ಟ್ ಪರ್ಸನ್ನು, ತುಂಬ ಇಂಟರ್ವ್ಯೂಸ್ ಆಗ್ತಾ ಇತ್ತು. ನಾವೇ ಹೇಗೇಗೋ ಮಾಡಿ ಅವ್ರನ್ನ ಇಲ್ಲಿ ಈಗ ಬರೋ ಥರ ಮಾಡಿಬಿಟ್ಟಿದ್ದೀವಿ. ಊರಿಗೆ ಬೆಂಗಳೂರು ಬಿಗ್ ಬಾಸ್ ಹೋಗೋ ಮುಂಚೆ ಇಲ್ಲಿ ಬಂದು ಹೋಗಿದ್ದು, ಬರುವಾಗಲೂ ಇಲ್ಲಿ ಬಂದೇ ಹೋಗ್ಬೇಕು ಅನ್ನೋ ಥರ. ಈಗ ಒಂದು ಎಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಹೇಳ್ತಾರಲ್ಲ, ಹಂಗಾಗಿದೆ. ಆಕ್ಚುಲಿ ಇದು ಒಂದು ದೇವಸ್ಥಾನನೇ, ಇಲ್ಲಿ ವೆಜಿಟೇರಿಯನ್ ರೆಸಾರ್ಟ್ ಅಲ್ಲ ಇದು. ಹೌದು. ಹೋಗೋದಕ್ಕೆ ಮುಂಚೆ ನಾನ್ ವೆಜ್ ಇತ್ತು, ಆಗ ಇದು ಮಾಡಿದಾಗ ನೀವೀಗ ಬಂದು ನಾನು ಸ್ಪೆಷಲ್ ಆಗಿ ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ನಿಮ್ಮ ಪರಿಚಯದಿಂದ ರೆಸಾರ್ಟ್ ಹೇಗೆ ನಡೀತದೆ ಅಂತ ಹೇಳಿ ಗೊತ್ತಾಯ್ತು. ಆ ರೆಸಾರ್ಟ್ ಟಾಸ್ಕಿಂದ ನನಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಆ ವೀಕಲ್ಲಿ ಕಿಚ್ಚನ ಚಪ್ಪಾಳೆ ಸಿಕ್ಕಿದಾಗ ನಾನು ಈ ರೆಸಾರ್ಟ್ನ ನೆನೆಸ್ಕೊತಿದ್ದೆ, ನಿಮ್ಮನ್ನ ನೆನೆಸ್ಕೊತಿದ್ದೆ. ಇವೇನ್ ಅದನ್ನು ಮೆನ್ಷನ್ ಮಾಡಿದ್ದೆ, ಬಟ್ ಟೆಲಿಕಾಸ್ಟ್ ಆಗಿರಲಿಲ್ಲ. ಅದಕ್ಕೆ ಅದರದ್ದೇ ರೂಲ್ಸ್ ಇರ್ಬೋದು. ಬಟ್ ತುಂಬ ಅಂದರೆ ತುಂಬಾ ರೆಸಾರ್ಟ್ ಟಾಸ್ಕಲ್ಲಿ ನಿಮ್ಮೆಲ್ಲರೂ ನೆನೆಸ್ಕೊಂಡಿದ್ದು. ಯಾಕಂದರೆ ಆ ಸಿಚುವೇಶನಲ್ಲಿ ಎಷ್ಟು ನಮ್ಮ ಟೀಮಲ್ಲಿ ನಾವು ಅಷ್ಟೊಂದು ಹೆಲ್ಪ್ ಮಾಡೋಕ್ಕೆ ಹೋಗಲಿಲ್ಲ, ಸರ್ವ್ ಮಾಡೋಕ್ಕೆ ಹೋಗಲಿಲ್ಲ. ನಾವೊಂಚೂರು ಹಿಂದೇಟ್ ಹಾಕಿದ್ವಿ. ಬಟ್ ಅಪೋಸಿಟ್ ಟೀಮ್ ಅವರು ನಮಗೆ ಏನು ಬೇಕು ಅದನ್ನು ಕೊಡಿಸ್ಬೇಕು ಅನ್ನೋ ಥರ ಇತ್ತು ಟಾಸ್ಕ್. ಏನು ಕೇಳ್ತಾರೆ ಅದನ್ನು ಸಮಾಧಾನದಲ್ಲಿ ಕೇಳಿಸ್ಕೊಂಡು ಕೊಡಬೇಕು. ಆ ಟಾಸ್ಕ್ ಇತ್ತು, ಅದನ್ನು ಚಾಲೆಂಜಿಂಗ್ ಆಗಿ ತಗೊಂಡು ಅವ್ರು ಮಾಡಿದರು ಆ ಟಾಸ್ಕನ್ನು. ಅದು ಆವಾಗೆಲ್ಲ ನನಗೇನಂದರೆ ಏನು ಅನಿಸ್ತಿತ್ತಂದರೆ, ಒಂದು ಕೆಲಸ ಮಾಡೋ ಕೆಲಸ ಅಥವಾ ಯಾರಾದರೂ ಹೇಳೋ ಕೆಲಸ ಮಾಡಬೇಕಂತ ಅಂದಾಗ ಖುಷಿಯಿಂದ ಮಾಡಬೇಕು. ಅವರು ಸ್ಮೈಲ್ ಮಾಡ್ತಾರಲ್ಲ, ಆ ಗಿಫ್ಟ್ ದೊಡ್ಡದು, ಸೂಪರ್. ಆ ಗಿಫ್ಟ್ ಸಿಕ್ಕಿದಾಗ ನಮಗೂ ಒಂದು ಮನಸ್ಸಿಗೆ ನೆಮ್ಮದಿ. ದುಡ್ಡು ಅದು ಇದು ಆಮೇಲೆ ಕರೆಕ್ಟ್, ಒಂದು ಮನಸ್ಸಿಗೆ ನೆಮ್ಮದಿ ಸಿಗೋದು ನಾವು ಅವ್ರಿಗೆ ಹೆಲ್ಪ್ ಮಾಡಿದಾಗ ಅವ್ರಿಗೆ ಕಡೆಯಿಂದ ಸಿಗೋ ಸ್ಮೈಲ್. ಆ ಸ್ಮೈಲ್ ಸಿಕ್ಕಾಗ ನಮಗೆ ಒಂದು ಆತ್ಮತೃಪ್ತಿ ಅಂತಾರಲ್ಲ, ಅದು ಸಿಗುತ್ತೆ ಅಂತ ನಾನು. ಬಟ್ ಅದು ಈಸಿ ಇದೆ ಅಂತ ನಾನು ಎಲ್ಲ ನೋಡ್ಬೇಕಾದ್ರೆ ನಾನು ಅದನ್ನು ಅನುಭವಿಸಿರಲಿಲ್ಲ. ಬಟ್ ಬಿಗ್ ಬಾಸ್ ಅನ್ನೋ ಟಾಸ್ಕಲ್ಲಿ ಅದು ಅನುಭವಕ್ಕೆ ಸಿಕ್ಕಿದಾಗ ಎಷ್ಟೊಂದು ಸ್ಟ್ರೈನ್ ಆಗುತ್ತೆ. ನೀವು ಅಂದರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಗೆಸ್ಟ್ಗಳನ್ನ ನೋಡ್ಕೊಳ್ಳೋ ರೀತಿಯಲ್ಲಿ. ನಾನು ಅದೇ ಒಂದು ಮಾತು ಹೇಳಿ ಬಂದೆ, ಈ ಟಾಸ್ಕ್ ಮಾಡಿದ ಮೇಲೆ ಇಲ್ಲಿರೋ ಅಷ್ಟು ಜನರು ಕೂಡ ಯಾರೇ ಎಲ್ಲೇ ಹೋದರೂ ಕೂಡ ಯಾವುದೇ ರೀತಿಯಾಗಲೂ ಒಂದು ಸಿಟ್ಟು ಅಂತ ಬರುತ್ತಲ್ಲ, ಆ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಂಡು ಅವ್ರ ಜೊತೆ ಫ್ರೆಂಡ್ಲಿಯಾಗಿ ಇರ್ಕೋತಾರೆ. ಯಾಕಂದರೆ ಆ ಒಂದು ಅನುಭವ ಅವ್ರಿಗೂ ಆಗಿರುತ್ತೆ. ಅಂದರೆ ಆ ಅನುಭವನ ಕಲಿತು ಬಂದಿರ್ತೀವಲ್ಲ. ಹಾಗಾಗಿ ನಿಮ್ಗೆಲ್ರಿಗೂ ನಾನು ಆವಾಗ ನೋಡಿರೋ ರೀತಿ ಬೇರೆ, ಬಿಗ್ ಬಾಸಿಂದ ಬಂದ ಮೇಲೆ ಈಗ ನೋಡ್ತಿರೋ ರೀತಿಯೇ ಬೇರೆ. ಮತ್ತೆ ಖುಷಿ ಏನು ಅಂತಂದ್ರೆ, ಹೋದ್ಸಲ ಅಷ್ಟೇ ಅವರು ಮನೆಯಿಂದ ಹೊರಟಿ ಬಿಗ್ ಬಾಸ್ ಹೋಗಕ್ ಮುಂಚೆ ಇಲ್ಲಿ ಬಂದ್ರು. ಈಗ ಮತ್ತೆ ಅವ್ರ ಮನೆಗೆ ಇನ್ನೂ ಹೋಗಿಲ್ಲ ಪಾಪ ಅವರು. ಇಲ್ಲಿ ಬಂದು ಸ್ಟೇ ಆಗಿ ಮತ್ತೆ ಇಲ್ಲಿಂದ ಅವ್ರ ಮನೆಗೆ ಹೋಗ್ತೀನಿ ಅಂತ ಅಷ್ಟೊಂದು ಖುಷಿ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಅಂತಂದ್ರೆ ಆಬ್ವಿಯಸ್ಲಿ ಇಟ್ಸ್ ಸಮಥಿಂಗ್ ಸ್ಪೆಷಲ್.
ತುಂಬಾ ಸ್ಪೆಷಲ್ ಇಲ್ಲಿ ನಿಜ ನಾನು ಇನ್ನೋಡಿಲ್ಲ ಸರ್ ಅದು ಯಾವ್ದು ಸರ್ ನಮಗೆ ಸ್ಪೆಷಲ್ ಆಗಿ ಮಾಡು. ಆಕ್ಚುಲಿ ಈಗ ಒಂದು ಮಗು ಇಲ್ಲಿ ಒಂದು ಮಗು ಆಯ್ತು ಆಯ್ತಾ. ಈಗ ಇನ್ನೊಂದು ಕಾಟೇಜ್ ಎ ಶೇಪ್ ಮಾಡ್ತಾ ಇದೀವಿ. ಅದು ಸೆಕೆಂಡ್ ಇನ್ನಿಂಗ್ಸ್ಗೆ ಒಂದು ನಮ್ಮ ಒಂದು ನೀವು ಬಂದು ಇನಾಗ್ರೇಷನ್ ಮಾಡಿ ಹೋಗ್ಬೇಕು. ಇಲ್ಲಿ ಬಂದು ಆ್ಯಡ್ ಕೊಡೋದೇ ಆಯ್ತು. ಇಲ್ಲಿ ಬನ್ನಿ ಮಕ್ಕಳು ಮಾಡಿ. ಹಾಗೆ ಸೊ ನನಗೆ ಒಂದೇನು ಅಂತ ಹೇಳಿದ್ರೆ ಸರ್, ನಮ್ಮ ಟೀಮಿಗೆ ನೀವು ಹೋಗಿದ ಮೇಲೆ ಅವ್ರು ಹೆಂಗೆ ಅಂದರೆ ನಿಮಗೆ ನಾನು ಯಾವಾಗ ಹೇಳಿದ್ರು ನಾವು ಇನ್ನು ಮೀಟಿಂಗು ನಾವು ನಿಮ್ಮ ಬಗ್ಗೆ ಒಂದು 30 ಸೆಕೆಂಡ್ಸ್ ತಗೊಂಡು ನಿಮ್ಮ ಒಂದು ಇದಕ್ಕೆ ವೋಟ್ ಮಾಡೋದಾಗಿರ್ಬೋದು ಅಪ್ಡೇಟ್ಸ್ ಕೊಡ್ತಾ ಇದ್ವಿ. ಥ್ಯಾಂಕ್ ಯು ಸೋ ಹಾಗೆ ಐ ವಾಸ್ ರಿಯಲಿ ಹ್ಯಾಪಿ. ನಮ್ಮ ಟೀಮಿಗೆ ಅದು ಭಜನ್ ಹೋದ ಫೀಲೇ ಅವ್ರಿಗೆ ಸಿಗ್ತಾ ಇತ್ತು. ಅವ್ರು ಹೇಳ್ತಾರೆ ಸರ್ ನೀವು ಒಂದಿನ ಬಿಗ್ ಬಾಸಿಗೆ ಹೋಗಿ. ನಾನು ಬಿಗ್ ಬಾಸಿಗೆ ಸತ್ಯ ಹೋಗೋಕ್ಕಲ್ಲ ಸರ್, ಯಾಕಂದರೆ ಕೌಂಟಿ ನಾನು ಒಂದಿನೂ ಬಿಡಲ್ಲ ಹೊರಗಡೆ ಹೋಗೋಕ್ಕೆ, ಬಿಕಾಸ್ ಮೈ ಕಂಪ್ಲೀಟ್ ಇದು ಪ್ಯಾಷನ್ ಇಲ್ಲಿ ಇರೋದ್ರಿಂದ. ಆದರೆ ಟೀಮಿಗೆ ಒಂದು ಡೈಲಾಗ್ ಹೊರಗಿದೆ, ಧನ್ರಾಜ್ ಸರ್ ಇರೋದು ಒಂದೇ, ನಾನಿರೋದು ಒಂದೇ, ಅಷ್ಟು ನಮ್ಮ ಫ್ಯಾಮಿಲಿಗೆ ಕನೆಕ್ಷನ್ ಇರೋದು. ಸೊ ಐ ವಾಸ್ ವೆರಿ ಹ್ಯಾಪಿ. ಧನ್ರಾಜ್ ಸರ್ಗೆ ಅಲ್ಲಿ ಎಲ್ಲ ವೋಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಟೀಮ್. ಅಲ್ವಾ ಖುಷಿ ಆಗ್ತಾ ಇದೆಯಾ ಎಲ್ರಿಗೂ? ಧನ್ರಾಜ್ ಸರ್ ಈಗ ನಾನು ಸ್ಪೆಷಲ್ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ನಿಮ್ಮ ಟೀಮ್ಗೂ. ನಾನು ನೋಡ್ತಿದ್ದೀನಿ ಯೂಟ್ಯೂಬಲ್ಲಿ ನೀವೆಷ್ಟು ಸಪೋರ್ಟಿವ್ ಆಗಿ ಮಾತಾಡಿದ್ದೀರಿ, ಮತ್ತು ಒಂದೊಂದು ಟೈಮಲ್ಲಿ ನೀವು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ಕೊಂಡು ವೋಟ್ ಮಾಡಿ ಅಂತ ನನ್ನ ವೈಫ್ ಕೂಡ ಹೇಳಿದ್ರು. ಥ್ಯಾಂಕ್ ಯು ನಿಮ್ಗಿಬ್ಬರಿಗೂ ಥ್ಯಾಂಕ್ ಯು. ಮತ್ತು ನಿಮ್ಮ ಟೀಮ್ ನೀವು ಏನು ಮಾಡಿದ್ರು ನಮ್ಮದು ಪಕ್ಕಾ ಸಪೋರ್ಟ್ ಇರುತ್ತೆ ಸರ್. ನಿಮಗೆ ಎನಿ ಟೈಮ್ ನಮ್ಮ ಟೀಮ್ದು ಫುಲ್ ಸಪೋರ್ಟ್ ಇರಲಿ. ಆಮೇಲೆ ಇಟ್ ಈಸ್ ವೆರಿ ನಮ್ಮ ಪ್ರಸಿದ್ಧಿ ಅಷ್ಟೇ ಇಲ್ಲಿ ಬಂದು ಹೋಗಿರೋದು. ನಮ್ಮ ಒಂದು ಕೌಂಟಿಗೆ ಒಂದು ಕಳೆ ಬಂತು ಆ ಟೈಮಲ್ಲಿ, ತುಂಬ ಖುಷಿ ಆಯಿತು. ಮತ್ತೆ ವಿಯಾನು ಅಷ್ಟೇ, ಧನ್ರಾಜ್ ಮಾಮ ವೋಟ್ ಮಾಡಿ, ಧನ್ರಾಜ್ ಮಾಮ ವೋಟ್ ಮಾಡಿ ಅದೇ ಹೇಳ್ತಾ ಇದ್ದ ಸುಮಾರು ಟೈಮು. ಬಟ್ ಫಿನಾಲೆ ಒಂದು ಸರ್ ನಿಜವಾಗ್ಲೂ ಹೇಳ್ತೀನಿ, ನೀವು ಬಿಗ್ ಬಾಸ್ ಕಪ್ ಗೆದ್ದಿಲ್ಲ ಅಂತ ಹೇಳಿದ್ರು, ಎಷ್ಟು ಜನರನ್ನ ಗೆದ್ದಿದ್ದೀರಾ ಅಂತ ಹೇಳಿದ್ರೆ, ಯಾವ ಹೋಟೆಲಿಗೆ ಹೋಗ್ಲಿ ಯಾವ ಜಾಗಕ್ಕೆ ಹೋಗ್ಲಿ ಬಂದ್ಬಿಟ್ಟು ಹಾಗೆ ಒಂದು ಜೇನು ಹೆಂಗೆ ಮುಟ್ಕೊಳ್ಳುತ್ತೆ ಒಂದು ಸ್ವೀಟಿಗೆ, ಆ ಥರ ಬಂದು ತುಂಬ. ನೆನ್ನೆ ಒಬ್ರು ಅಜ್ಜಿ ಬಂದು ಆ ಹೋಟೆಲಲ್ಲಿ ಬಂದ್ಬಿಟ್ಟು ಎಷ್ಟು ಪ್ರೀತಿ ತೋರಿಸೋದು ಅಂತ ಹೇಳಿದ್ರೆ, ದಟ್ ಈಸ್ ಸಮಥಿಂಗ್. ಇಟ್ಸ್ ಕಪ್ ಈಸ್ ಒನ್ ಫಾರ್ಮ್ಯಾಟ್ ಅಷ್ಟೇ ಸರ್. ಇದು ಕರ್ನಾಟಕ ಇಡೀ ಎಲ್ಲರದ್ದು ಒಂದು ಹಾರ್ಟ್ ಗೆದ್ಬಿಟ್ಟಿದ್ದೀರಾ. ನಾನು ಆ ಟಾಸ್ಕ್ ಆಡಬೇಕಾದ್ರೆ, ಲಾಸ್ಟ್ ಟಾಸ್ಕ್ ಆಡಬೇಕಾದ್ರೆ ಕನ್ನಡಿ ನೋಡಿ ಅದನ್ನು ಒಪ್ಕೊಂಡಿರೋ ರೀತಿ, ಅಲ್ಲಿ ನನಗೆ ಅದು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ, ಏನೋ ಆಗಿದೆ, ಸಮಥಿಂಗ್ ಆಗಿದೆ ಅಂತ. ಬಟ್ ಜನ ಇಷ್ಟಪಟ್ಟಿದ್ದು ನಾನು ಅದನ್ನು ಒಪ್ಕೊಂಡಿದ್ದೇನೆ. ನನಗೆ ಹೇಳಿದರೆ ದೊಡ್ಡ ವಿಷಯ ಆಗುತ್ತೆ, ಇದೇನೋ ದೊಡ್ಡ ಹೊಗಳಿಕೆ ಅನ್ನೋ ಥರ ಅನಿಸುತ್ತೆ ಅಂತ ಅನ್ಕೋತೀನಿ. ಬಟ್ ಏನಂದರೆ ನನ್ನ ಚಿಕ್ಕಮ್ಮನ ಶಾಲೆಯಲ್ಲಿ ಅವ್ರ ಟೀಚರ್ ಅಂತ, ಅವರ ಟೀಚರಲ್ಲಿ ಅವರು ಕ್ಲಾಸಲ್ಲಿ ಹೋದಾಗ ಪ್ರಾಮಾಣಿಕತೆ ಅಂತ ಬಂದಾಗ ಇಡೀ ಮಕ್ಕಳು ಧನ್ರಾಜ್ ಬಿಗ್ ಬಾಸ್ ಧನ್ರಾಜ್ ಇದಕ್ಕಿಂತ ಇನ್ನೇನು ಸರ್ ಇದೆ ಅಂದ್ರೆ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ಬಿಗ್ ಬಾಸ್ ಅನ್ನೋದು. ಅಂದ್ರೆ ಎಲ್ಲೋ ಒಂದು ಕಡೆಯಲ್ಲಿ ನಾವು ಮಾಡಿರೋ ತಪ್ಪನ್ನ ಒಪ್ಕೊಳ್ಳೋದು, ಅಥವಾ ಸರಿ ಅನ್ಸಿದ್ರೆ ನಾವು ತಪ್ಪು ಮಾಡಿದ್ದೀವಿ ಅಂತ ಅನ್ಸಿದ್ರೆ ಅದನ್ನು ಒಪ್ಕೊಂಡ್ರೆ ನಮಗೆ ಒಂದು ನೆಮ್ಮದಿ ಅಂತ ಇರುತ್ತಲ್ಲ, ಅದು ಖಂಡಿತವಾಗಿ ಇರುತ್ತೆ. ಅದೇ ಈಗ ಮಿಸ್ ಆಗ್ತಾ ಇರುತ್ತೆ ಸರ್ ಈಗಿನ ಜನ್ರೇಷನಲ್ಲಿ. ಅದೇ ನಮ್ಮದು ಸ್ವಲ್ಪ ಜನರಿಗೆ ಆ ಬೇಸಿಕಲ್ಲಿ ಹೇಳ್ಕೊಡ್ತಾರೆ, ಸುಳ್ಳು ಹೇಳ್ಬೇಡಿ, ಕೆಟ್ಟದ್ದು ಮಾಡಬೇಡಿ. ಬಟ್ ಆ ಇನ್ಡೆಪ್ತ್ ಹೋಗಿ ಹೇಳಲ್ಲ ಅದ್ರದ್ದು ಇಂಪ್ಯಾಕ್ಟ್ ಏನಿರುತ್ತೆ, ಅವ್ರ ಲೈಫಲ್ಲಿ ಏನು ತೊಂದರೆ ಆಗುತ್ತೆ ಅದರಿಂದ ಅಂತ ಹೇಳ್ಬಿಟ್ಟು. ಬಟ್ ಅದು ಪ್ರಾಮಾಣಿಕತೆಗೆ ಸರ್, ತಪ್ಪುಗಳು ಗೊತ್ತಿಲ್ಲದೆ ಎಷ್ಟೋ ಸಾವಿರ ಮಾಡ್ತೀವಿ, ಬಟ್ ಒಪ್ಕೊಳ್ಳೋದು ಗೊತ್ತಿಲ್ಲದೆ ಮಾಡಿಸಿ, ನೀವು ಅದು ಬೇಕು ಅಂತ ಏನು ನೋಡಿರೋದಲ್ಲ, ಅದೊಂದು ಟೆಂಡೆನ್ಸಿ. ಮತ್ತೆ ನನಗೆ ಗೊತ್ತಿರುವಂಗೆ ಗ್ರೇ ಏರಿಯಾ ಸರ್, ಅದು ಗ್ರೇ ಏರಿಯಾ ಅಂತ ಒಂದು ಮಲೇರಿಯಾ ಅಂಟ್ಕೊಂಡಿತ್ತು ನಮ್ಮ ಬಿಗ್ ಬಾಸ್ ಹೌಸ್ಗೆ. ಇಲ್ಲ, ಮತ್ತೆ ಅಲ್ಲಿ ಆ ರೂಲ್ಸಲ್ಲೂ ನಾನು ನೋಡಿರೋ ಪ್ರಕಾರ ಅದರಲ್ಲಿ ಅದ್ರ ಬಗ್ಗೆ ಹೇಳಿರಲಿಲ್ಲ, ನೋಡಬಾರ್ದು ಅಂತ ಏನೋ ಹೇಳಿರಲಿಲ್ಲ. ಬಟ್ ನೀವು ನೋಡಿದ್ರೆ ದಟ್ಸ್ ಓಕೆ. ಎಂಡ್ ಆಫ್ ಇಟ್ ಏನು ಸರ್, ಗೆದ್ದಿದ್ದೀರಾ, ಇಡೀ ಕರ್ನಾಟಕ ಅಂತಲ್ಲ ಔಟ್ ಆಫ್ ದ ಕಂಟ್ರಿನೂ ಹೋಗಿದ್ದೀರಾ. ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಈಗ ಹೊಸ ಹೊಸ ಶೋಗೆಲ್ಲ ಹೋಗ್ತಾ ಇದ್ದಾರೆ. ಆ್ಯಂಡ್ ವಿ ವಿಶ್ ಯು ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ ಸರ್. ಧನ್ಯವಾದ. ನಮ್ಮ ಟೀಮ್ನೆಲ್ಲ ಹಂಗೆ ತೋರಿಸ್ಬಿಡಲ್ಲ, ವೋಟ್ ಮಾಡಿದವರು ಕರ್ನಾಟಕ ಜನತೆ ಒಟ್ಟಿಗೆ ಇವರು ವೋಟ್ ಮಾಡಿದ್ದಾರೆ. ನೆಕ್ಸ್ಟ್ ಯಾವ್ದಾದ್ರು ಇದ್ರೆ ವೋಟ್ ಮಾಡಿ. ಓಕೆ ವಿಯಾನ್ ಮಾಡೋಣ. ಇಂಗಡ ಪೆದೆ ಅಂತ ವಿಯಾನ್, ಇಂಗಡ ಪೆದೆ ಅಂತಮ್ಮ ಪೆದೆ ಅಂತ. ಓ, ಇವತ್ತಕ್ಕೆ ಸ್ವಲ್ಪ ಕರೆಕ್ಟ್ ಅಂತ ನೆನ್ನೆ ಮೊನ್ನೆ ಎಲ್ಲ ಜನರೇಟರ್ ಮಾಮ, ನಂಗೆ ಎಲ್ಲ ಜನರೇಟರ್. ಎಂತಮ್ಮ ಇಂಗಡಪೇದ ವಿಯಾನ್, ಎಂತ ಇಂಗಡಪೇದ ಕಂಟೆಂಟ್ಗೋಸ್ಕರ. ಓಕೆ, ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀವಿ. ಯಾಕಂದರೆ ಧನ್ರಾಜ್ ಸರ್ ಈಗ ನಾವೆಲ್ಲ ಸೇರ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ಸುತ್ತಲಿಕ್ಕಿದೆ. ಓಕೆ, ಮಗಳು ಬಂದಿದ್ದಾಳೆ. ಎವರ್ಗ್ರೀನ್ ಕೌಂಟಿನೇ
ಎಂತ ಹೇಳ್ತಾರೆ ಅದಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾಳೆ ಈಗ ಅವಳು ಅವತ್ತು ಬಂದು ಹೋದ್ದಲ್ಲ ನಾವು. ಹೌದು ಬಂದು ಹೋಗಿ ಅವತ್ತು ಬಂದು ಹೋಗಿದ್ದಷ್ಟೇ. ಆಲ್ ರೈಟ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕ್ಲೋಸಿಂಗ್ ಆಲ್ರೆಡಿ ಕಾಪಿ ರೈಟ್ಸ್ ಇರೋದು ವಿಯನ್ ಹತ್ರ. ಧನರಾಜ್ ಸರ್ ಕ್ಲೋಸ್ ಮಾಡಿರೋದಕ್ಕೆ ಪುನಃ ಇನ್ನೊಂದ್ಸತಿ ಒಂದು ಸೈಡಲ್ಲಿ ಇಟ್ಕೊಂಡು ಕೇಳ್ತಾ ಇದ್ದಾನೆ ಏನಿದು ಅಂತ. ಬಿಗ್ ಬಾಸ್ ಇಂದ ಬಂದ ಅವಮಾನ. ಒಂದು ಕಡೆ ಬಿಗ್ ಬಾಸ್ ಸ್ಟಾರ್ ಅವ್ರನ್ನೂ ಬಿಡೋಕ್ಕಾಗಲ್ಲ, ಇನ್ನೊಂದು ಕಡೆ ಮಗನೂ ಬಿಡೋಕ್ಕಾಗಲ್ಲ. ಇಲ್ಲ, ಅವನಿಂದನೇ ಮಾಡಿಸಿ ಸರ್. ಯಾವ್ದು ನಾನೊಂದು ಯಾವ್ದು ಕೊಲೆ ಮಾಡಿದ್ದೀನಿ. ಓಕೆ, ವಿಯನ್ ಕ್ಲೋಸ್ ಮಾಡಿ. ಥ್ಯಾಂಕ್ ಯು ಧನರಾಜ್ ಮಾಮ, ಥ್ಯಾಂಕ್ ಯು ಅಣ್ಣ. ಸ್ಮೈಲ್. ಕ್ಲೋಸ್ ಮಾಡಿ. ಯೇ